channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಮಕ್ಕಳೇ. ಗಾದೆಗಳು ವೇದಗಳಿಗೆ ಸಮವಾಗಿವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದು ಅತ್ಯಂತ ಅರ್ಥಪೂರ್ಣ ಹಾಗೂ ಜನಪ್ರಿಯ ಗಾದೆ ಮಾತಾಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದರೆ ಯಾವುದೇ ಒಂದು ಕೆಲಸವನ್ನು ಒಬ್ಬನೇ ಮಾಡುವುದಕ್ಕಿಂತ ಎಲ್ಲರೂ ಸೇರಿ ಮಾಡಿದರೆ ಆ ಕೆಲಸ ಸುಲಭವಾಗುತ್ತದೆ, ಆ ಕೆಲಸವು ಯಶಸ್ವಿಯಾಗುತ್ತದೆ. ಅನಗತ್ಯವಾಗಿ ದ್ವೇಷ, ಅಸೂಯೆ, ಮೇಲು ಕೀಳು ಎಂಬ ಭಾವನೆ ತೋರದೆ ಪರಸ್ಪರರು ಪ್ರೀತಿ ಮತ್ತು ಸ್ನೇಹದಿಂದ ಒಗ್ಗಟ್ಟಾಗಿ ಕೆಲಸಗಳನ್ನು ಮಾಡಿದರೆ ಸದಾ ಯಶಸ್ಸನ್ನು ಹೊಂದಿ ಸಂತೋಷದಿಂದ ಇರಬಹುದು. ಉದಾಹರಣೆ, ಒಂದು ಕೋಲನ್ನು ಮುರಿಯುವುದು ಸುಲಭ, ಆದರೆ ಅದೇ ಕೋಲುಗಳ ಕಟ್ಟನ್ನು ಮುರಿಯುವುದು ಅಸಾಧ್ಯ. ಒಗ್ಗಟ್ಟಿನಿಂದ ಪರಸ್ಪರರೆಲ್ಲರೂ ಸಹಾಯ ಮಾಡಿದರೆ ಕೋಲುಗಳ ಕಟ್ಟನ್ನು ಒಂದೇ ಬಾರಿ ಮುರಿಯಬಹುದು. ಕಷ್ಟದ ಸಮಯದಲ್ಲಿ ಕುಟುಂಬ ಅಥವಾ ಸಮಾಜ ಒಗ್ಗಟ್ಟಾಗಿ ನಿಂತರೆ ಎಂತಹ ದೊಡ್ಡ ಸವಾಲನ್ನು ಎದುರಿಸಬಹುದು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಜಾತಿ, ಮತ, ಧರ್ಮದ ಭೇದ ಮರೆತು ಎಲ್ಲರೂ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಕ್ಕಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಕಠಿಣ ಕೆಲಸವೂ ಸುಲಭವಾಗುತ್ತದೆ. ಒಂಟಿಯಾಗಿದ್ದರೆ ನಾವು ಒಂದು ಹನಿಯಂತೆ, ಒಗ್ಗಟ್ಟಾಗಿದ್ದರೆ ನಾವು ಸಾಗರದಂತೆ. ಒಗ್ಗಟ್ಟು ನಮಗೆ ಜಯವನ್ನು ತಂದುಕೊಡುತ್ತದೆ. ಹಾಗಾಗಿ ಸಮಾಜದಲ್ಲಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಾ ಒಟ್ಟಾಗಿ ಬಾಳುವುದನ್ನು ಕಲಿಯಬೇಕು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.